ಗುರುಜಿ, ಕ್ಷೇತ್ರ ಮಹಿಮೆಯಲ್ಲಿ ನಾವು ಕಾಶಿ ಸಮಾರಾಧನೆವರೆಗೂ ಬಂದು ತಲುಪಿದೀವಿ. ಅದನ್ನ ಹೇಗ್ ಮಾಡಬೇಕು ವಿಧಿವತ್ತಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಕ್ಷೇತ್ರ ಮಹಿಮೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಾಗಿ ಎಲ್ಲ ದೇವತೆಗಳನ್ನ ಸ್ವಾಗತ ಮಾಡೋಣ, ಬನ್ನಿ. ಬಹಳ ಸಂತೋಷ. ಕ್ಷೇತ್ರ ಮಹಿಮೆಯಲ್ಲಿ ಇವತ್ತಿನ ದಿವಸ ಎಲ್ಲ ದೇವತೆಗಳಿಗೂ ನಮಸ್ಕರಿಸ್ತಾ ಕಾಶಿ ಸಮಾರಾಧನೆ. ಈ ಕಾಶಿ ಸಮಾರಾಧನೆ ದಿವಸ ಬಹಳ ವಿಶೇಷ. ಎಲ್ಲರೂ ಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ, ಕರ್ಮಗಳನ್ನು ಕಳ್ಕೊಂಡು ಬಂದಿದ್ದೀವಿ, ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥ ಋಣಗಳನ್ನು ತೀರಿಸ್ಕೊಂಡು ಬಂದಿದ್ದೀವಿ, ಪಿತೃಕಾಳೆಗಳನ್ನು ಪರಿವರ್ತನೆ ಮಾಡ್ಕೊಂಡು ಬಂದಿದ್ದೀವಿ. ಯಾತ್ರೆಯ ಮುಖಾಂತರವಾಗಿ ಜಗತ್ತಲ್ಲಿ ದೊಡ್ಡ ಯಾತ್ರೆ ಅನ್ನೋದೇ ಕಾಶಿ ಯಾತ್ರೆ. ಎಲ್ಲರೂ ಒಂದು ಯಾತ್ರೆ ಹೇಳ್ತಾರೆ, ಒಂದು ಯಾತ್ರೆ ಮಾಡ್ಕೊಂಬರೋಣ, ಒಂದು ಟೂರ್ ಮಾಡ್ಕೊಂಬರೋಣ, ಟ್ರಿಪ್ ಮಾಡ್ಕೊಂಬರೋಣ, ಅದೆಲ್ಲ ಈ ಕಾಲದಲ್ಲಿ ಹೇಳೋದು ಫ್ಯಾಷನ್ ಆಗಿ. ಆದರೆ ಜಗತ್ತಲ್ಲಿ ದೊಡ್ಡ ಯಾತ್ರೆ ಅಂದರೆ ಕಾಶಿ ಯಾತ್ರೆ. ಆ ಕಾಲದಲ್ಲಿ ಹೇಳೋರೇ ಆ ಕಾಶಿ ಯಾತ್ರೆ. ಆಗದಿದ್ದ ಪಕ್ಷದಲ್ಲಿ ಆ ದೊಡ್ಡ ಯಾತ್ರೆಗೆ ಹೋದವನು ವಾಪಸ್ ಬರ್ತಾನೋ ಇಲ್ವೋ ಅನ್ನೋ ಸಮಯ ಇತ್ತು ಆ ಕಾಲದಲ್ಲಿ. ಅದಕ್ಕೆ ಏನು ಮಾಡೋದವರು, ಮದುವೆಯಲ್ಲಿ ಕೂಡ ಕಾಶಿ ಯಾತ್ರೆನ ಭಯಪಡಿಸೋರು ಗಂಡಂದರು. ಈ ಶಾಸ್ತ್ರ ಹೆಂಗೆ ಗೊತ್ತಾ ಮಾಡಿದ್ರು, ಅಕಸ್ಮಾತ್ ನೋಡಿ ಮಾವ, ನೀವು ಅಕಸ್ಮಾತ್ ಹುಡುಗಿ ಜೊತೆಗೆ ವರದಕ್ಷಿಣೆ ವರೋಪಚಾರ ಮಾಡದೇ ಇದ್ರೆ ನಾನು ಕಾಶಿಗೆ ಹೊಟ್ಟೋಗ್ತೀನಿ ಅಂತ ಹೇಳೋನು. ಯಾತ್ರೆಗೆ ಹೊಟ್ಟೋಗೋಕ್ಕೆ ಹೆಂಗೆ ಹೊಟ್ಟೋಗ್ತಾ ಇದ್ದ, ಛತ್ರಿ ಹಿಡ್ಕೊಂಡು ಹೊರಡ್ತೀನಿ ನೋಡು ಅಂತ. ಬೇಡ ಅಳಿ ಅಂದರೆ ಛತ್ರಿ ಕೊಡ್ತಾ ಇದ್ದೀನಿ ಅಂಥೇಳಿ ಆ ಹುಡುಗಿ ತಮ್ಮನೋ ಅಣ್ಣನ ಕೈಯಲ್ಲೋ ಒಂದು ಛತ್ರಿ ಕೊಡೋರು. ಆ ಛತ್ರಿ ಹಿಂಗೆ ಕೊಟ್ಬಿಟ್ಟು ಏನು ಮಾಡೋರು, ಅಳಿ ಅಂದರೆ ಎಲ್ಲ ಹೋಗಬಾರ್ದು, ನಿಮ್ಮ ನೋಡಿ ತಣ್ಣಗಿಟ್ಟಿದ್ವಿ, ನಿಮ್ಮ ಕೋಪ ಸ್ವಲ್ಪ ತಣ್ಣಗಾಗಲಿ. ಅಳಿ ಅಂದರೆ ಹೊಸ ಚಪ್ಪಲಿಗಳು ಕೊಡ್ತಾ ಇದ್ದೀವಿ, ನೀವು ಯಾತ್ರೆಗೆ ಹಾಗೆಲ್ಲ ಹೋಗಬಾರ್ದು ಅಂತ ಪಾದರಕ್ಷೆ ಕೊಡೋದು. ಆಮೇಲೆ ಒಂದು ಕೋಲನ್ನು ಕೊಡೋದು, ಗುರುಗಳೇ ನೀವು ಯಾವ ಕಾಲಕ್ಕೆ ಹೋಗೋದು ಬೇಡ, ನಾವು ಜೊತೆಗೆ ಇದ್ದೀವಿ ಅನ್ನೋ ರೀತಿ ಆ ಕೋಲನ್ನು ಜೊತೆ ಕೊಡ್ತಕ್ಕಂಥ. ಅಂದರೆ ಕಾಶಿ ಯಾತ್ರೆ ಹೊಟ್ಟೋಗ್ತಾ ಇದ್ದಾನೆ ಅಳಿಯಂದ್ರು ಅನ್ನೋದಕ್ಕೋಸ್ಕರ ಬೇಡ ಅಳಿ ಅಂದರೆ ಬನ್ನಿ ಹುಡುಗಿಂಗೆ ಕೊಡ್ತೀವಿ ಅಂತ ಕರ್ಕೊಂಬರೋ ಥರ ಈ ಒಂದು ಸಂಪ್ರದಾಯನ ಮಾಡಿದ್ರು. ಅಂದರೆ ಅವನು ಕೋಪಗೊಂಡಿದ್ದು ಯಾವುದರಲ್ಲಿ ಅಂದರೆ ವರೋಪಚಾರ, ವಧು ಉಪಚಾರ ಏನೂ ಮಾಡಿಲ್ವಲ್ಲ ಅನ್ನೋದಕ್ಕೆ. ವರೋಪಚಾರ ಅಂದರೆ ಶಾಸ್ತ್ರವಾಗಿ ಏನು ಮಾಡೋರು, ಒಂದು ಸೂಟು, ಒಂದು ಬೂಟು, ರಿಸೆಪ್ಷನ್ ಅನ್ನೋದು ಆ ಕಾಲದಲ್ಲಿ ಏನಿರಲಿಲ್ಲ. ಸೂಟು ಬೂಟು ಯಾವ್ದಾರು ಕೊಟ್ರೆ ಒಂದು ಉಂಗುರ, ಕೈ ತುಂಬ ಒಂದು ಉಂಗುರ. ಆ ಉಂಗುರ ಹೆಂಗೆ ಕೊಡೋರು ಅಂದರೆ ಒಂದು ಉಂಗುರ ಹಾಕೋರು, ಅದು ನವರತ್ನದ ಉಂಗುರನೇ ಕೊಡೋರು. ಪಾಪ ಈ ಕಾಲದೆಲ್ಲ ಕಲ್ಲುಗಳೆಲ್ಲ ಕೊಂಡ್ಕೊಳ್ಳೋದು ಕಷ್ಟ, ಯಾವುದೋ ಒಂದು ಉಂಗುರ ಹಾಕ್ಬಿಟ್ಟಿರ್ತಾರೆ ಅತ್ಲಾಗೆ. ಆ ಕಲ್ಲ ರಾಮ ಇವನು ಒಳ್ಳೆಯ ಅಭಿವೃದ್ಧಿ ಆಗೋಕ್ಕೆ ಯಾವುದೋ ದರಿದ್ರ ಕಲ್ಲು, ಅದ್ರ ಬದಲು ಚಿನ್ನದಲ್ಲಿ ಸುಮ್ಮನೆ ಒಂದು ಹೆಸರು ಹಾಕ್ಬಿಟ್ಟು ಕೊಟ್ಬಿಡಿ. ಇನ್ನು ಮೇಲೆ ಹಾಗೆಲ್ಲ ಕೊಡಕ್ಕೆ ಹೋಗ್ಬೇಡಿ, ಯಾವ್ಯಾವುದೋ ಕಲ್ಲು ಹಾಕ್ಬಿಟ್ಟು. ಇಲ್ಲ ಕೊಡೋ ಹಾಗಿದ್ರೆ ಕನಕಪುಷ್ಯರಾಗ ಒರಿಜಿನಲ್ ಕಲ್ಲನ್ನು ಹಾಕಿ ಕೊಡಿ. ಅವ್ನು ಹಾಕ್ಕೊಂಡ್ರು ಭಾರಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಾನೆ, ಗುರು ಅನುಗ್ರಹ ಸಿಗುತ್ತೆ. ಅದನ್ನು ಬಿಟ್ಟು ಯಾವುದೋ ಕಲ್ಲು ಕೊಟ್ಬಿಡೋದು, ಯಾವುದೋ ಚಿನ್ನ ಕೊಡ್ತಾ ಇದ್ರೆ ಸಂತೋಷ ಅಲ್ಲ, ಅಥವಾ ಚಿನ್ನದಲ್ಲಿ ಈ ರೀತಿ ಕೊಟ್ಬಿಡಿ ಒಂದು ಉಂಗುರ. ಈ ರೀತಿ ಆ ಕಾಶಿ ಯಾತ್ರೆಗೆ ಹೊರಡ್ತಕ್ಕಂಥ ವಿಚಾರ ಹೀಗೆ. ಅದನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಕಾಮಿಡಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸಂಪ್ರದಾಯನ ಸಂಸ್ಕಾರವನ್ನು ತಮಾಷೆಗೋಸ್ಕರ ಆದರೂ ಈ ರೀತಿ ಒಂದು ಭಯ ಪಡಿಸ್ತಕ್ಕಂಥದ್ದು ಅಥವಾ ಒಂದು ಜಾಗೃತಿ ಪಡಿಸೋದು, ಇದನ್ನು ಒಂದು ಕ್ರಮ ಆಗಿ ಮಾಡ್ಕೊಂಬಂದರು. ಮದುವೆಯಲ್ಲಿ ಕೂಡ ಎಷ್ಟೆಲ್ಲ ಆಟಗಳು ಆಡ್ತಾರೆ ಅಂತೀರಾ, ಒಂದೊಂದು ರೀತಿ ಆಟ. ಅವಳು ಮದುವೆ ನೋಡ್ತಾನ, ನೀವು ನೋಡ್ತಾನ ಅಂತ. ನಾವು ನೋಡಿ ಕಾಶಿ ಸಮಾರಾಧನೆ ಮಾಡೋಣ ಅಂದ್ಕೊಂಡು ಕಾಶಿ ಯಾತ್ರೆಗೆ ಹೊರಟೋಗ್ತಾ ಇದ್ದೀವಿ. ಹಾಗೆಲ್ಲ ಮಾಡೋದು ಬೇಡ, ಕಾಶಿ ಸಮಾರಾಧನೆ ಮಾಡೋಣ. ದೇವತೆಗಳ ಕಾರ್ಯಕ್ಕೆ ಬಂದ್ವಿ. ನೀವೇನು ಮಾಡಬೇಕು, ರಾಮೇಶ್ವರನ ಫೋಟೋನ ಅಲ್ಲಿ ಇಡಬೇಕು. ರಾಮನಾಥೇಶ್ವರಂದು ಒಂದು ಫೋಟೋನ ಇಡ್ತೀವಿ. ಆ ಫೋಟೋ ಜೊತೆಗೆ ಕಾಶಿ ವಿಶ್ವನಾಥನ ಫೋಟೋನು ಜೊತೆಗಿಡ್ತೀವಿ. ಎರಡು ಈಶ್ವರನ ಸಂಗಮ, ಅನುಗ್ರಹ, ಉತ್ತರ ಮತ್ತು ದಕ್ಷಿಣದ ತೀರದ ಒಂದು ಸಂಗಮ. ನಮ್ಮಲ್ಲಿರ್ತಕ್ಕಂಥ ಬಾಂಧವ್ಯ ಎನಿಟ್ರನ್ನೆಲ್ಲ ಕರಿಬೇಕು. ವಯಸ್ಸಾದವ್ರು ಯಾರಾದರೂ ಕಾಶಿಗೆ ಹೋಗಿ ಬಂದಿರೋದ್ರಿಂದ ವಯಸ್ಸಾದವರು ಕನಕಾಭಿಷೇಕವನ್ನು ಈ ಸಮಯದಲ್ಲಿ ಇಟ್ಕೋಬೋದು. ಕನಕಾಭಿಷೇಕ ಅಂದರೆ ಏನು ಅಂದರೆ, ಗಂಡು ಮಕ್ಕಳಿಗೆ ಮಕ್ಕಳಾಗಿ, ಆ ಮಕ್ಕಳಿಗೆ ತಿರುಗಿ ಗಂಡು ಮಕ್ಕಳಾಗಿ, ಆ ಮಕ್ಕಳಿಗೆ ತಿರುಗಿ ಗಂಡು ಮಗ ಆಗಿ, ಅಂದರೆ ಕರೆಕ್ಟಾಗಿ 4 ತಲೆಮಾರು ಗಂಡು ಮಕ್ಕಳೇ ಆಗಿದ್ದರೆ ಅಜ್ಜಿ ತಾತನ ಕೂಡಿಸಿ ಕನಕಾಭಿಷೇಕ. ನೋಡಿ 5ನೇ ತಲೆಮಾರು ಕಾಲಿಟ್ಬಿಟ್ಟೆ ಕಣೇ, 4 ತಲೆಮಾರು ದಾಟ್ಬಿಟ್ವಿ ನೀವು, 4 ತಲೆಮಾರನ್ನು ಕಣ್ ತುಂಬ ನೋಡಿದೆ, ಎಷ್ಟು ವಯಸ್ಸು ನಿನಗೆ ಅನ್ನೋ ರೀತಿಗೆ ಹೇಳೋದು. ಈ ಕಾಲದ ಫಾಸ್ಟ್ ಯುಗ ನೋಡ್ಕೊಳ್ಳಿ. ಅಂದರೆ ಮದುವೆಗೆ ಮೊದಲೇ ಮಕ್ಕಳಾಗ್ಬಿಟ್ಟಿರೋದ್ರಿಂದ 5-10 ನೋಡ್ಬೋದೇನೋ, ಅಂದರೆ ಅಷ್ಟು ಯುಗಗಳು ನೋಡ್ಬಿಡ್ಬೋದು ಅಂಥ ಒಂದು ಸಮಯನೂ ಬಂದ್ಬಿಟ್ಟಿದೆ. ಕರ್ಮ ನೋಡಿ, ಯಾಕೆಂದರೆ ಕಲಿಯುಗದಲ್ಲಿ 5 ವಯಸ್ಸಿನ ಹೆಣ್ಣುಮಗಳಿಗೆ ಕೂಡ ಸಂತಾಪಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಆದ್ರೇನೇ ಆಗಬೇಕು, ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಭಿವೃದ್ಧಿ ಇಲ್ಲ ಅನ್ನೋದು ಆ ಕಾಲದಿಂದ ಮಾಡ್ಕೊಂಬಂದ್ಬಿಟ್ರು. ಅದರಿಂದ ಹೇಳ್ತೀನಿ, ಗಂಡು ಮಕ್ಕಳು ಅಂತ ವಂಶ ಅಂತ ಒದ್ದಾಡಬೇಡಿ. ಶನಿ ಇದ್ದರೆ ಗಂಡು ಮಕ್ಕಳು, ಶುಕ್ರ ಇದ್ದರೆ ಹೆಣ್ಣು ಮಕ್ಕಳು. ಶನಿ ಶುಕ್ರ ಇಬ್ಬರು ಮಿತ್ರರೇ. ಆದ್ದರಿಂದ ನೀವು ಮಾಡ್ಕೊಳ್ಳೋದು ಕರ್ಮಗಳು ಅಷ್ಟೇ ವೇಸ್ಟೇ. ಇದನ್ನೆಲ್ಲ ನೀವು ಯಾವ ಕಾಲಕ್ಕೂ ಹೆಣ್ಣಾಗಲಿ
ಗಂಡಾಗ್ಲಿ ಮಗು ಒಂದೇ ಸಾಕು. ಅದಂತೂ ನಿಜ. ಯಾಕಂದ್ರೆ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಬಬ್ಬ ಎಷ್ಟು ಕೋಟಿ ಜನ ಅಂತೀರಾ? ರಾಮ್ 300 ಕೋಟಿವರೆಗೂ ನಮ್ಮ ಭಾರತ ದೇಶದವರೇ ಜನ ಜಾಸ್ತಿ ಆಗ್ಬಿಡ್ತಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಆ ಥರ ಇಡೀ ಜಗತ್ತಲ್ಲಿ 680 ಕೋಟಿನಲ್ಲಿ ಇವತ್ತು 200 ಕಾಲಿಡ್ತಾ ಬಂದರೆ ಹತ್ತಿರಕ್ಕೆ ಬಂದ್ಬಿಡ್ತು. ಇದಾದ್ಮೇಲೆ ಇನ್ನೊಂದು 300 ದಾಟ್ಬಿಡ್ತಾರೆ. ಖಂಡಿತ ಬೇಡಪ್ಪ. ಆದ್ರಿಂದ ಹೇಳ್ತಾ ಇದ್ದೀನಿ, ಮುಂದಿನ ಪೀಳಿಗೆಗೆ ಸಂತಾನವೇ ಕಷ್ಟ. ಯಾವಾಗ ನೀವುಗಳು ಪಾಪ ಕರ್ಮಗಳು ಹೆಚ್ಚು ಮಾಡಿದಾಗ, ಯಾರ್ಯಾರು ಯಾವ್ಯಾವ ತ್ಯಾಗ ಮಾಡದಿದ್ದಾಗ, ಇದನ್ನೆಲ್ಲ ಕರ್ಮಗಳು. ಅದಕ್ಕೆ ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಒಂದು ಹಿರಿಯರ ಮನೇಲಿರಬೇಕು. ಅದಕ್ಕೆ ಕಾಶಿ ಸಮಾರಾಧನೆ ದಿವಸ ದೊಡ್ಡ ಹಿರಿಯರನ್ನ, ತಂದೆ ತಾಯಿ ಕಡೆ ಅಂದರೆ ಗಂಡನ ಕಡೆನೂ ತಂದೆ ತಾಯಿಂದರು ಅವ್ರನ್ನೂ ಕೂಡಿಸ್ಕೋಬೇಕು. ತಾತ ಅಜ್ಜಿಂದಿರಿದ್ರೆ ಇನ್ನೂ ಒಳ್ಳೆಯದು. ಆಹಾ, ಇನ್ನೂ ದೊಡ್ಡ ತಲೆ ಹಂಗಿರಬೇಕು. ಅದಾದಮೇಲೆ ಹೆಂಡತಿ ಕಡೆನೂ ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜಿ ಅಕಸ್ಮಾತ್ ಇದ್ರೆ ಅವ್ರನ್ನೂ ಕೂಡಿಸ್ಬೇಕು. ಎಲ್ಲ ದೊಡ್ಡ ದೊಡ್ಡ ಹಿರಿಯರೆಲ್ಲ ಹಂಗೆ ಕೂಡಿಸಿ ಭಾಳ ಚೆನ್ನಾಗಿರುತ್ತೆ. ಆ ಪಾದಕೆಗಳನ್ನ ಅವ್ರಿಗೆ ದೊಡ್ಡವ್ರನ್ನ ಕಾಲು ತೊಳೆದು ನಮಸ್ಕಾರ ಮಾಡಿಕೊಂಡು ಒಂದು ಒಳ್ಳೆ ಸಂಸ್ಕಾರ ಸಂಪ್ರದಾಯ. ಕಾಶಿ ಸಮಾರಾಧನೆ ಮಾಡೋಕ್ಕೆ ವಿಷ್ಣು ಪಾದವನ್ನು ತಂದು ಅಲ್ಲಿ ರುದ್ರಾಭಿಷೇಕ ಅಂತ ಮಾಡಬೇಕು. ಆ ವಿಷ್ಣು ಪಾದದ ಮೇಲೆ ಏನು ಮಾಡ್ತೀರಾ, ನೀವು ಸಣ್ಣದಾಗಿ ಒಂದು ಈಶ್ವರನ ಲಿಂಗ ಮನೇಲಿ ತಂದಿರೋದು ಅಥವಾ ಸಾಲಿಗ್ರಾಮ ಅಂತ ತಂದಿರೋದು ಇರುತ್ತೆ, ಅದನ್ನಿಟ್ಟು ಅಭಿಷೇಕ ಮಾಡಬೇಕು. ರುದ್ರಾಭಿಷೇಕನ ಮಾಡಿಸ್ಬೇಕು. ಅರ್ಚಕರು ಹೇಳ್ತಾರೆ, ರುದ್ರ ಚಮಕ ಮನೇಲಿ ಹೇಳಲೇಬೇಕು. ಅದನ್ನು ಯಾವಾಗ ಅಂದರೆ, ಕಾಶಿಯಿಂದ ತಂದಿರೋ ತೀರ್ಥ ಇರುತ್ತೆ ಗಂಗೆನ, ಪ್ಲಸ್ ಇಲ್ಲಿರತಕ್ಕಂಥ ರಾಮೇಶ್ವರಂದ ತೀರ್ಥ, ಅದನ್ನು 22 ಕೊಳಗಳು ಸ್ನಾನ ಮಾಡಿರ್ತೀರಲ್ಲ, ಆ ತೀರ್ಥ ಕೋಡಿ ತೀರ್ಥ ಅಂತ ಕೊನೆಯ ತೀರ್ಥ, ಇದನ್ನೆಲ್ಲ ಹಾಕಿ ಅಭಿಷೇಕವನ್ನು ಮಾಡಿರ್ತೀರ. ಈ ತೀರ್ಥವನ್ನು ಎಲ್ರಿಗೂ ಹಂಚಬೇಕು. ಅವತ್ತಿನ ದಿವಸ ಸ್ವಲ್ಪ ತಾಳಿಗಳನ್ನ ಮನೇಲಿ ಇಟ್ಕೊಂಡಿರ್ತೀವಿ, ಏನೋ ಗಂಗಾ ತಾಳಿ ಅಂತ ತಂದಿಟ್ಟಿರ್ತೀವಿ. ಅದನ್ನು ಎಲ್ಲರಿಗೂ ಅಭಿಷೇಕ ಮಾಡಿರೋ ತೀರ್ಥವನ್ನು ಈಶ್ವರನಿಗೆ ಅಭಿಷೇಕ ಮಾಡಿಕೊಟ್ರೆ ಹಬ್ಬಾಡ. ಅವ್ನು ಮಾಡಿರ್ತಾನೋ ಇಲ್ವೋ ಗೊತ್ತಿಲ್ವಲ್ಲ, ನೀವೇ ರುದ್ರಾಭಿಷೇಕ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿ ತೀರ್ಥ ಪ್ರಸಾದಗಳನ್ನೆಲ್ಲರಿಗೂ ಕೊಟ್ಟು, ಆವತ್ತಿನ ದಿವಸ ದೊಡ್ಡ ಹಿರಿಯರಿಗೆ ಕನಕಾಭಿಷೇಕ ಅಂತ ಹೇಳ್ತೀವಿ. ಈ ಕನಕಾಭಿಷೇಕಕ್ಕೆ ಏನು ಮಾಡೋರು, ಬಂಗಾರದ ಹೂಗಳು. ಈ ಬಂಗಾರದ ಹೂಗಳನ್ನ ಎಲ್ಲಿಂದ ತರೋದು? ತರೋಕ್ಕಾಗಲ್ಲ, ಮಾಡಿಸ್ಬೇಕು. ಅದಕ್ಕೆ ಏನು ಮಾಡೋರು, 108 ಬಂಗಾರದ ಹೂಗಳನ್ನ ಪುಟ್ಟದಾಗಿ ಮಾಡಿಸಿ, ಯಾರಿಗೆ ಬೇಕೋ ಬೇಡೋ ಅವ್ರಿಗೆಲ್ಲ ಕುಟುಂಬ ವಂಶಸ್ಥರು, ಒಂದು ಕುಟುಂಬದಲ್ಲಿ 80 ಜನ, ಒಂದು ಕುಟುಂಬದಲ್ಲಿ 122 ಜನ, ಒಂದು ಕುಟುಂಬದಲ್ಲಿ 160 ಜನ, ಹೀಗೆ ದೊಡ್ಡ ದೊಡ್ಡ ಸಂಸಾರ ಇರುತ್ತೆ. ಇವತ್ತು ಒಟ್ಟು ಕುಟುಂಬ ಆಗಿರುತ್ತೆ. ಕೆಲವರು ಅಟ್ಲೀಸ್ಟ್ ಈ ಸಂಭ್ರಮದಲ್ಲಾದರೂ ಸೇರಲಿ ಅಂತ ಎಲ್ಲರೂ ಸೇರಿ ಆ ಪಾದ ಪೂಜೆಯನ್ನು ಮಾಡಿ, ವಿಷ್ಣು ಪಾದದ ಮೇಲೆ ಶಿವನಿಟ್ಟು ರುದ್ರಾಭಿಷೇಕವನ್ನು ಮಾಡಿಸಿರೋ ತೀರ್ಥವನ್ನು ತಗೊಂಡ್ರೆ ಕರ್ಮಣ್ಯೇವ ಅಧಿಕಾರಸ್ಯೆ, ಆ ಅಧಿಕಾರವನ್ನು ನಿಮಗೆ ಕೊಡ್ತಾನಂತೆ. ನೆಕ್ಸ್ಟು ನೋಡಪ್ಪ, ನಾನು ಕರ್ಮಗಳು ಕಳ್ಕೊಂಬಂದ್ಬಿಟ್ಟಾಯ್ತು, ನೆಕ್ಸ್ಟ್ ಕರ್ಮ ಮಾಡೋ ಅಧಿಕಾರ ನಿನಗೆ ಕೊಡ್ತಾ ಇದ್ದೀನಿ. ಅಂದರೆ ತಂದೆ ತಾಯಿ ಬದುಕಿದ್ರೆ ಪಿಂಡಗಳನ್ನು ಮಾಡೋ ಹಾಗಿಲ್ಲ, ಪಿಂಡಗಳನ್ನ ಬಿಡೋ ಹಾಗಿಲ್ಲ. ತಂದೆ ತಾಯಿ ತಾತನ ಮುತಾತಂದ ಕಾರ್ಯ ಮಾಡೋ ಹಾಗಿಲ್ಲ. ಅವನಿಗೆ ಅಧಿಕಾರ ಯಾವಾಗ ಬರುತ್ತೆ? ಯದ್ಭಾವಂ ತದ್ಭವತಿ. ತಂದೆ ತಾಯಿಂದರು ಕಾಶಿ ಯಾತ್ರೆಗೆ ಹೋಗಿ ಬಂದ್ಬಿಟ್ಮೇಲೆ ಅವ್ರೇನು ಮಾಡ್ತಾರೆ, ಯದಾ ಯದಾ ಹಿ ಧರ್ಮಸ್ಯ, ನನ್ನ ಧರ್ಮಗಳು ನಿನ್ನದು. ಕೃಷ್ಣ ಪರಮಾತ್ಮ ಆ ಪಾದಕೆಯನ್ನು ಕೊಟ್ಟ ಹಾಗೆ ಅವನು ಹೇಳ್ತಾನಂತೆ, ಭೂಮಿ ಕೊಟ್ಟ ಹಾಗೆ. ಹಾಗೆ ಈ ತಂದೆ ಆದವನು ಅವನು ಕೊಟ್ಟು, ನೋಡಪ್ಪ ಈ ನೆಕ್ಸ್ಟ್ ಟೈಮಿಂದ ನಾವುಗಳು ಹೋದ ನಂತರ ಈ ಕಾರ್ಯಗಳನ್ನ ಮಾಡ್ಕೋಬೋದು ಅನ್ನೋ ಅಧಿಕಾರವನ್ನು ಕೊಡ್ತಾರೆ. ಅದಕ್ಕೆ ಆ ಕಾರ್ಯವನ್ನು ಪರಿವರ್ತನೆ ಮಾಡಿಕೊಂಡು ನಾವುಗಳು ಬಂದಿರತಕ್ಕಂಥ ಈ ಹಾದಿಯನ್ನು ಇನ್ನು ಮುಂದೇನು ಹೀಗೆ ಪೀಳಿಗೆಗಳು ನಡೆಸ್ಕೊಂಡು ಹೋಗಲಿ, ಈ ಸಂಸ್ಕಾರಗಳನ್ನ ನಡೆಸ್ಕೊಂಡು ಹೋಗಲಿ, ಪಿತೃಕಾಳಿಗಳ ಋಣಗಳನ್ನು ತೀರಿಸ್ಕೊಂಡು ಬನ್ನಿ ದಯವಿಟ್ಟು ಅಂತ ಹೇಳಬೇಕು. ಆವತ್ತಿನ ದಿವಸ ಏನು ಅಂದರೆ, ಗರುಡ ಪುರಾಣವನ್ನು ಅಕಸ್ಮಾತ್ ಓದಬಹುದು, ಇಲ್ದಿದ್ರೆ ಇರಬಹುದು. ಗರುಡ ಪುರಾಣದಲ್ಲಿ ಸಂಕ್ಷಿಪ್ತ ಗರುಡ ಪುರಾಣ ಅಂತಲೇ ಒಂದಿದೆ. ಆ ಗರುಡ ಪುರಾಣ ಓದಿ ಇವ್ರಿಗೆಲ್ಲರಿಗೂ ಕಥೆ ಹೇಳಿ ಆಶೀರ್ವಾದವನ್ನು ಮಾಡಬೇಕು. ಆಶೀರ್ವಾದ ಮಾಡಬೇಕಾದ್ರೆ ದಾನ ಅಂತಿರುತ್ತೆ. ಈ ದಾನಗಳನ್ನು, ದಶದಾನಗಳನ್ನು ಮಾಡ್ಕೋಬೇಕು. ಈ ದಾನಗಳು ಹೇಗೆ ಅಂದರೆ, ಪಂಚಪಾತ್ರೆ ಉದ್ಧರಣೆ ಯಾರಿಗಾದರೂ ಬಡವರು ಕೊಡೋದು, ಹಾಸಿಗೆ ಯಾರಿಗಾದ್ರೂ ಕೊಡೋದು, ಛತ್ರಿ ಯಾರಿಗಾದ್ರೂ ಕೊಡೋದು, ಹೀಗೆ ಅದನ್ನೆಲ್ಲ ದಾನಗಳನ್ನು ಕೊಟ್ಟು ಎಲ್ಲ ಗುರು ಹಿರಿಯರನ್ನು ನಮಸ್ಕಾರ ಮಾಡಿಕೊಂಡು ಕಾಶಿ ಸಮಾರಾಧನೆ ಅಂತ ಹೇಳಿ ಮಾಡಿಕೊಂಡಾಗ ಕಾಶಿ ಹಲ್ವಾ ಭಾಳ ಮುಖ್ಯ. ಇಲ್ಲಿ ಪ್ರಮುಖ ಪಾತ್ರ ಏನು ಅಂದರೆ ಕಾಶಿ ಹಲ್ವಾ. ಏನು ರುಚಿ ಅಂತೀರಾ? ಆ ರುಚಿ ಬೇರೆ ಟೈಮಲ್ಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಧಮ್ರೋಟ್ ಇದ್ದಾಗಿರುತ್ತೆ. ಏನು ಅಂದರೆ ಬೂದ್ ಕುಂಬಳಕಾಯಲ್ಲಿ ಮಾಡೋದಪ್ಪ ಕಾಶಿ ಹಲ್ವಾ. ಏನು ತುಪ್ಪ ಸುರಿದಿರ್ತಾರೆ ಅಂತೀರ, ಒಳ್ಳೆ ಹಲ್ವಾ ಲಕ್ಷಣವಾಗಿ ತುರಿದಿರ್ತಾರೆ. ಆ ತುರಿದಿರೋದು ಹಿಂಗೆ ತೊಗೊಂಡು ಬಾಯಲ್ಲಿ ಹಿಂಗೆ ಹಾಕ್ಕೊಂಡ್ರೆ ಆ ಕಥೆನೇ ಬೇರೆ. ಅದಕ್ಕೋಸ್ಕರ ಪಾಪ ದಿವ್ಯ ಅವ್ರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸುತ್ತೆ. ಆದರೂ ಸಂತೋಷ ಅಂದರೆ ಇವತ್ತಿನ ದಿವಸ ಇಂಥ ಒಂದು ಕಾಶಿ ಸಮಾರಂಭದ ದಿವಸ ಎಲ್ಲರಿಗೂ ಕಾಶಿ ಹಲ್ವಾ ತಿನ್ನಿಸ್ಲೇಬೇಕು. ತಿಂದಾಗ ಇದನ್ನು ಗುರು ಹಿರಿಯರಿಗೆ ಪ್ರೀತಿ ಅಂತ ಏನು ಹೇಳ್ತೀವಿ. ಪ್ರೇತಾತ್ಮಗಳಿಗೆ ಜಾಸ್ತಿ ಸಿಹಿ ಇಷ್ಟ. ಕೂಷ್ಮಾಂಡ ಬಲಿ ಅಂತ ಕರಿತೀವಿ. ಕೂಷ್ಮಾಂಡ ಬಲಿ ಕೊಟ್ಟಾಗ ಮನೆಯಲ್ಲಿ ಅಕಸ್ಮಾತ್ ದುಷ್ಕರ್ಮವಾಗಿ ದುಶ್ಚಟಗಳನ್ನು ಹೊಂದಿರತಕ್ಕಂಥವನು, ಪಿತೃಋಣಗಳಿಂದ ಅಂದರೆ ಪ್ರೇತಗಳೇನಾದರೂ ಬಂದು ಯಾರಿಗಾದರೂ ಕೆಟ್ಟ ಅಭ್ಯಾಸಗಳನ್ನ ಹೇಳ್ಕೊಡ್ತದೆ. ಕೆಲವರು ಕುಡಿಯೋನು ಜಾಸ್ತಿ ಕುಡಿತಾ ಇರ್ತಾನೆ, ಸಿಗರೇಟ್ ಸೇದೋನು ತುಂಬ ಸೇರ್ತಾ ಇರ್ತಾನೆ, ಚೈನ್ ಸ್ಮೋಕರ್ ಇದ್ದಂಗೆ, ಅಥವಾ ಮನೆಯಲ್ಲಿ 24 ಗಂಟೆ ಮದ್ದು ಥರ ಹಂಗೆ ಕೂತಿರ್ತಾನೆ. ಇದೆಲ್ಲ ಯಾವಾಗ ಓಡಿಸುತ್ತೆ ಅಂದರೆ, ಯಾರು ಕಾಶಿ ಯಾತ್ರೆ ಮಾಡ್ಕೊಂಬಂದು ಕಾಶಿ ಸಮಾರಾಧನೆ ಮಾಡ್ತಿರೋ ಆ ಮನೇಲಿ ಇಂಥದ್ದು ರೋಗಗಳೆಲ್ಲ ಓಡುತ್ತೆ.
ಅದನ್ನು ಸರಿಯಾಗಿ ಮಾಡಿಕೊಂಡಾಗ ನೈವೇದ್ಯವನ್ನು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಈ ಕಾಶಿ ಹಲ್ವವನ್ನು ಮಾಡಿದಾಗ ಆ ಭೂತ ಪ್ರೇತ ಪಿಶಾಚಿಗಳು ನಿಕಟನ ಓದುತ್ತೆ. ಆವತ್ತು ಒಂದು ಆಂಜನೇಯನ ಫೋಟೋನ ಪೂಜೆ ಮಾಡಿಸ್ಕೊಂಡು ಮನೆಯಲ್ಲಿ ಇದನ್ನು ಆವತ್ತು ಇಟ್ಕೋಬೇಕು. ಯಾವಾಗ? ಬಾಗಿಲು ಎದುರುಗಡೆ. ಸರ್ವ ದಾರಿದ್ರ್ಯ ಪರಿನಾಶನಾರ್ಥಂ. ಅವತ್ತಿಂದ ಆಂಜನೇಯ ಕಾಲಿಟ್ಟ ಅಂದರೆ ಮುಗೀತೋ, ಅವನ ಬಾಲದಲ್ಲಿರುತ್ತೆ ಆ ಶಕ್ತಿ. ಯಾವ ಭೂತ ಪ್ರೇತ ಪಿಶಾಚಿಗಳು ಮನೆಯೊಳಗೆ ಬರ್ದಿದ್ದ ಹಾಗೆ. ಅದಕ್ಕೆ ಆವತ್ತು ಪೂಜೆ ಮಾಡಬೇಕು, ರುದ್ರನ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ರುದ್ರಾಭಿಷೇಕವನ್ನು ಮಾಡಿ ರುದ್ರದೇವನೇ ಆಗಿರ್ತಕ್ಕಂಥ ಆಂಜನೇಯನ ಸ್ಮರಣೆ ಮಾಡಿಕೊಂಡು ಮನೆಯಲ್ಲಿ ಫೋಟೋ ಹಾಕೊಂಡಾಗ ಇಡೀ ಜೀವನ ಸಾರ್ಥಕತೆ, ನಮ್ಮ ಜನ್ಮ ಸಾರ್ಥಕತೆ. ಅದಕ್ಕೆ ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಶಿ ಸಮಾರಾಧನೆ ಮಾಡಿ ನಾವು ಆ ಕಾಶಿ ಯಾತ್ರೆಯನ್ನು ಪರಿಪೂರ್ಣತೆಯನ್ನು ಮಾಡಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ. ಜೀವನದಲ್ಲಿ ಕಾಶಿಯನ್ನು ನೋಡದೇ ಇರತಕ್ಕಂಥವ್ರು ಕಾಶಿ ಯಾತ್ರೆಯನ್ನು ಖಂಡಿತ ಮಾಡ್ಕೊಂಬನ್ನಿ. ನೀವೆಲ್ಲ ವಯಸ್ಸಾದ ಮೇಲೆ ಹೋಗಬೇಕು ಅಂತಲ್ಲ ಕಾಶಿ ಯಾತ್ರೆಗೆ, ಎಲ್ಲರೂ ಚಿಕ್ಕ ವಯಸ್ಸಲ್ಲೇ ಬಾಲ್ಯದಲ್ಲೂ ಹೋಗಿ ಬರ್ಬೋದು. ಆದರೆ ಮಾಡ್ಕೊಂಬಂದಿರತಕ್ಕಂಥ ಆಚರಣೆಗಳನ್ನೇ ಕ್ರಮಬದ್ಧವಾಗಿ ತಂದೆ ತಾಯಿ ಬದುಕಿದ್ದವರು ಯಾವುದೂ ಕಾರಣಗಳು ಮಾಡೋ ಹಾಗಿಲ್ಲ. ಅಣ್ಣಂದ್ರೆ ಮಾಡಬೇಕಾದ ಒಂದು ಧರ್ಮ ಅಕಸ್ಮಾತ್ ಆಗದಿದ್ದರೆ ತಮ್ಮಂದ್ರೆ ಮಾಡಬೇಕು. ಅದಕ್ಕೆ ಕ್ಷೇತ್ರದಲ್ಲಿ ಮಾಡಿದಾಗ ಅಣ್ಣ ತಮ್ಮಂದ್ರಿಗೆ ಆಗದಿದ್ದಾಗ ಇವನ್ ಪಾಡಿಗೆ ಇವನು ಅವನ ಪಾಡಿಗೆ ಅವನು ಮಾಡಿಸ್ಕೊಂಡು ಬಂದ ಮೇಲೆ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಪುರೋಹಿತರನ್ನು ಕರೆದು ಸ್ವಯಂ ಪಾಕ ಅಂತ ಕೊಡೋದು. ಅದಕ್ಕೆ ಸ್ವಯಂ ಪಾಕ ಅಂದರೆ ಏನು? ಯಾವತ್ತು ಸತ್ತಾಗ ಕಾಶಿಯಾತ್ರೆ ಮಾಡ್ಕೊಂಡು ಬಂದ ಮೇಲೆ ಸ್ವಯಂ ಪಾಕ ಮನೆಯಲ್ಲಿ ಯಾರನ್ನಾದ್ರೂ ಹಿರಿಯರನ್ನು ಕರೆಯೋದು, ಅವರೆಲ್ಲ ಮಾಡ್ತಾರೆ. ಎಳ್ಳು ತರ್ಪಣವನ್ನು ಬಿಡ್ತಾರೆ. ಆ ಎಳ್ಳು ತರ್ಪಣವನ್ನು ಬಿಟ್ಟ ಮೇಲೆ ಅವನಿಗೇನು ತರಕಾರಿಗಳು ಸೊಪ್ಪುಗಳು ಎಲ್ಲ ಕೊಟ್ಟು ಆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡೋದು. ಅಲ್ಲಿ ಸ್ವಯಂ ಪಾಕ ತರಕಾರಿ ಸೊಪ್ಪು ಇದೆಲ್ಲ ಕೊಟ್ಟಾಗ ಪಡವಲಕಾಯಿ, ಸೋರೆಕಾಯಿ, ಬೂದುಗುಂಬಳಕಾಯಿ ಈ ಥರ ಬೆಳೆ ಬಂದಿರತಕ್ಕಂಥದ್ದು ಯಾವುದೋ ಬಳ್ಳಿಗಳಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನೆಲ್ಲ ಸಾಕಷ್ಟು ದಾನ ಮಾಡಿದ್ರೆ ಬಹಳ ವಿಶೇಷಕರ. ಇದನ್ನು ನಮಸ್ಕಾರ ಮಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಸರ್ವದೋಷಗಳು ಪ್ರಾಯಶ್ಚಿತ್ತವಾಗಲಿ. ಭಗವಂತನ ಕೃಪಾ ಕಟಾಕ್ಷ ರಾಮರಾಜ್ಯ ಆಗಿರ್ತಕ್ಕಂಥ ರಾಮನ್ನೂ ಸ್ಮರಣೆ ಮಾಡ್ಕೊಂಡ್ಬಂದ್ವಿ. ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ಎಲ್ಲ ಕರ್ಮಗಳೂ ಕಳ್ಕೊಂಡ್ವಿ. ಯಮಧರ್ಮರಾಜನ ದರ್ಶನವೂ ಮಾಡ್ಕೊಂಡ್ಬಂದ್ವಿ. ಹಾಗೆ ಆದಿ ಅಂತ್ಯದ ಮಧ್ಯದಲ್ಲಿ ಇವತ್ತಿನ ದಿವಸ ಹೋಗಿ ಬಂದಿರತಕ್ಕಂಥ ಕಾಶಿ ಯಾತ್ರೆ ಸಮಾರಂಭ ಪರಿಪೂರ್ಣವಾಯಿತು ಅಂತ ಈ ಮುಖಾಂತರ ಹೇಳ್ತಾ ಆ ಕಾಶಿ ಯಾತ್ರೆನ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಕಾಶಿ ಯಾತ್ರೆಯ ಸಂಭ್ರಮ. ಇನ್ನ ಮೇಲೆ ಇನ್ನೊಂದು ಕ್ಷೇತ್ರ, ಇನ್ನೊಂದು ವಿಶೇಷ, ಇನ್ನೊಂದು ಅಭಿವೃದ್ಧಿ. ಏನೇನು ಮಾಡೋಣ?